ರಾಜ್ಯ ಬಿಜೆಪಿಯ ವಿಚಾರದಲ್ಲಿ ಹಾಸನದಲ್ಲಿ ಒಂದ್ ರೀತಿ ಬೆಂಕಿ ಉರಿತಾ ಇತ್ತು ಇಲ್ಲಿ ತನಕ. ಬಿಜೆಪಿಯ ಲೀಡರ್ಸ್ಗಳು ಅಲ್ಲಿನ ಮೈತ್ರಿಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಬಟ್ ನಿನ್ನೆ ಸಂಧಾನ ಸಭೆಯನ್ನು ನಡೆಸೋದರ ಮುಖಾಂತರ ಎಲ್ಲವನ್ನ ತಣ್ಣಗಾಗಿಸಿದ್ದಾರೆ ನಾಯಕರುಗಳು. ಹಾಸನದ ಬಿಜೆಪಿ ನಾಯಕರೊಟ್ಟಿಗೆ ಬೆಂಗಳೂರಿನಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಬಂಡಾಯ ಅನ್ನುವಂಥದ್ದು ಶಮನ ಆಗಿದೆ. ಜೆಡಿಎಸ್ ಜೊತೆಗಿನ ವೈಮನಸ್ಸು ಮರೆತು ಪ್ರಜ್ವಲ್ ಜೊತೆ ಪ್ರಚಾರದಲ್ಲಿ ಭಾಗಿಯಾಗೋಕೆ ಪ್ರೀತಮ್ ಗೌಡ ಮಾಜಿ ಶಾಸಕ ಹಾಸನದಲ್ಲಿ ಅವರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಕೂಡ ಹಳೆಯದನ್ನ ಮರೆತು ಒಗ್ಗಟ್ಟಾಗಿ ಚುನಾವಣೆಗೆ ಹೋಗೋಣ ಅಂತ ಮನವಿ ಮಾಡಿದ್ದು. ಏಪ್ರಿಲ್ 4ನೇ ತಾರೀಕು ಎಲ್ಲರೂ ಒಟ್ಟಾಗಿ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ವಿಜಯೇಂದ್ರ ಮಾತಾಡಿ ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಲಿಸಬೇಕು, ಹೀಗಾಗಿ ಎನ್ಡಿಎ ಅಭ್ಯರ್ಥಿ ಪರ ಚುನಾವಣೆ ಮಾಡೋಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಮತ್ತೊಂದು ಮನೆಯಲ್ಲಿ ಇದ್ದಂತಹ ಅಸಮಾಧಾನ, ಬಂಡಾಯ ಇವೆಲ್ಲವನ್ನ ಶಮನ ಮಾಡೋದರ ಮುಖಾಂತರ ಗೆಲುವಿನ ನಗೆ ಬೀರುವ ಖುಷಿಯಲ್ಲಿ, ಜೋಶ್ನಲ್ಲಿ ವಿಜಯೇಂದ್ರ ಅವರಿದ್ದಾರೆ. ಬಿಜೆಪಿಯ ಎಲ್ಲ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರು ನನ್ನ ವ್ಯಾಪ್ತಿ ಒಳಗಡೆ ನಮ್ಮ ಬಿಜೆಪಿಯ ಎಲ್ಲ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರು ನನ್ನ ವ್ಯಾಪ್ತಿ ಒಳಗಡೆ ಬರೋದು ಅಂದರೆ ಕಡೂರು ಸೇರಿ ಬರೋ ಅಂಥವ್ರು ಎಲ್ಲರೂ ಬಂದಿದ್ದಾರೆ. ಬಂದಂಥ ಸಂದರ್ಭ ಆಮೇಲೆ ಅದ್ರ ಜೊತೆಗೆ ಪ್ರಮುಖ ನಾಯಕರುಗಳನ್ನು ಕರೆಸ್ಕೊಂಡು ಇವತ್ತು ಒಂದು ಮೀಟಿಂಗ್ ಮಾಡಿ ಇವತ್ತೆಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತಗೊಳ್ಳೋಂಥ ಕೆಲಸನ ಮಾಡಿ ಇವತ್ತು ನನ್ನೂ ಸಭೆಗೆ ಬರಮಾಡಿಕೊಂಡು ಇವತ್ತು ನಾವು ಕೂಡ ಎಲ್ಲ ಒಗ್ಗಟ್ಟಾಗಿ ಮಾತಾಡೋ ಅಂಥ ಕೆಲಸನ ಮಾಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಎಲ್ಲರನ್ನೂ ಒಗ್ಗಟ್ಟಾಗಿ ಹೋಗುವಂಥ ಕೆಲಸನ ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ಸಂದೇಶನ ಕೊಡೋದು ಮುಖಾಂತರ ಹಾಸನ ಲೋಕಸಭಾ ಕ್ಷೇತ್ರ ಮಿತ್ರ ಪಕ್ಷ ಆಗಿರ್ತಕ್ಕಂಥ JDS ಪಕ್ಷಕ್ಕೆ ಬಿಟ್ಕೊಟ್ಟಿದ್ದೇವೆ. JDSನ ಅಭ್ಯರ್ಥಿಗಳು ಪ್ರಜ್ವಲ್ ರೇವಣ್ಣ ಅವರು ಕಣದಲ್ಲಿದ್ದಾರೆ. ಹಾಸನ ಜಿಲ್ಲೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ಪ್ರಮುಖರ ಜೊತೆ ಇವತ್ತು ಸಭೆಯನ್ನು ಮಾಡಿದ್ದೇವೆ. ನಮ್ಮ NDA ಅಭ್ಯರ್ಥಿ ಪರವಾಗಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದಾಗಿ ಶ್ರಮವನ್ನು ಹಾಕಬೇಕು ಮತ್ತು ಗೆಲ್ಲಿಸಬೇಕು. ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರು ಒಗ್ಗಟ್ಟಾಗಿ ಒಂದಾಗಿ ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಪ್ರಜ್ವಲ್ ರೇವಣ್ಣ ಸಹ ಆ ಸಭೆಯಲ್ಲಿ ಭಾಗವಹಿಸಿದರು. ಅವರು ಕೂಡ ತಮ್ಮ ಅನಿಸಿಕೆಗಳನ್ನು, ಕೆಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಹಳೆಯದನ್ನೆಲ್ಲ ಮರೆತು ನಾವು ಒಗ್ಗಟ್ಟಾಗಿ ಹೋಗೋಣ ಅನ್ನುವ ಕರೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ.